ತಡರಾತ್ರಿ ಸುರಿದಂತ ಮಳೆಗೆ ನಲುಗಿದಂತ ದಾವಣಗೆರೆ ಜನರು ಮುಂಜಾನೆ 4 ಗಂಟೆಯಿಂದ ಭರ್ಜರಿ ಮಳೆ ಆಗಿದೆ. ದಾವಣಗೆರೆ ನಗರದ ಬಹುತೇಕ ಕಡೆಗೆ ಸುರಿದಂತ ಮಳೆ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಆಯಿತು. ದಾವಣಗೆರೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ಶುರುವಾದಂತ ಭರ್ಜರಿ ಮಳೆ. ಹೇಗೆ ಬೆಂಗಳೂರಿನಲ್ಲಿ 2 ದಿನಗಳ ಹಿಂದೆ ಬೆಳಗ್ಗೆ ಶುರುವಾಗಿತ್ತು ಮಳೆ, ಹಾಗೇನೆ ದಾವಣಗೆರೆಯಲ್ಲೂ ಕೂಡ ದಾವಣಗೆರೆ ನಗರದ ಬಹುತೇಕ ಕಡೆ ಮಳೆ ಆಗಿದೆ. ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬೇತೂರು ರಸ್ತೆ ಕೊಟ್ಟೂರೇಶ್ವರ ಬಡಾವಣೆಯಲ್ಲಿ ಸಂಕಷ್ಟ ಎದುರಾಗಿದೆ. ಬೆಳಗ್ಗೆ 4 ಗಂಟೆಯಿಂದ ಆರಂಭವಾದಂಥ ಭಾರಿ ಮಳೆ. ಮನೆಗಳಿಂದ ಮಳೆ ನೀರು ಅಲ್ಲಿ ಕಂಪ್ಲೀಟ್ ಆಗಿ ಮಳೆ ನೀರು ತುಂಬಿರೋದ್ರಿಂದ ಅದನ್ನು ಹೊರ ಹಾಕ್ತಿರುವಂತಹ ಜನ, ದಿನಬಳಕೆ ವಸ್ತುಗಳೆಲ್ಲ ನೀರ್ಪಾಲಾಗಿದೆ. ಜನ ಕಂಗಾಲಾಗಿದ್ದಾರೆ. ಇದು ದಾವಣಗೆರೆ ನಗರದ ಬಹುತೇಕ ಕಡೆ ಮಳೆಯ ಕಾರಣ ಸೃಷ್ಟಿಯಾಗಿರುವಂತಹ ಅವಾಂತರ. ಈಗ ಮನೆ ಒಳಗೆಲ್ಲ ನೀರು ಹೋಗಿದೆ. ಬೇತೂರು ರಸ್ತೆ ಕೊಟ್ಟೂರೇಶ್ವರ ಬಡಾವಣೆಯಲ್ಲಿ ಸಂಕಷ್ಟ ಎದುರಾಗಿದೆ. ಬೆಳಗ್ಗೆ 4 ಗಂಟೆಯಿಂದ ಮಳೆ ಶುರುವಾದ ಮನೆ ಚರಂಡಿ ನೀರು ಎಲ್ಲ ನೀರು ನುಗ್ಗಿ ರೋಡಿಂದೆಲ್ಲ ಚರಂಡಿ ನೀರೆಲ್ಲ ಒಳಗೆ ನುಗ್ಗಿ ಭಾಳ ತೊಂದರೆ ಆಗ್ಬಿಟ್ಟ ಸರ್. ನೋಡಿರಿ ಸರ್, ಮನೆಯೆಲ್ಲ ನೀರು ನಿಂತ್ಕೊಂಡ್ಬಿಟ್ಟವು. ಚರಂಡಿ ನೀರು ಕೆಟ್ಟು ವಾಸನೆ, ಆಮೇಲೆ ಚರಂಡಿ ನೀರು ಹೋಗೋಕೆ ಸರಿಯಾಗಿ ವ್ಯವಸ್ಥೆಗಳು ಮಾಡಿಲ್ಲ ಸರ್. ಭಾರಿ ತೊಂದರೆ ಆಗ್ಬಿಟ್ಟತ್ತೆ. ಅಂಡ್ರಗುಂಡಿಂದು ಅದು ನೀರು ಮಾಡಿದಾರಲ್ಲ ಸರ್, ಅವೆಲ್ಲ ನೆಟ್ಟಿಗೆ ನೀರು ಹೋಗ್ತಾ ಇಲ್ಲ. ಆ ನೀರೆಲ್ಲ ಒಳಗೆ ನುಗ್ಗಿ ಎಷ್ಟೊಂದು ಪ್ರಾಬ್ಲಮ್ ಆಗ್ಬಿಟ್ಟ ಸರ್. ಮಕ್ಕಳು ಮರಿ ಕಟ್ಕೊಂಡು ನಾವು ಹೆಂಗಿರ್ಬೇಕು ಸರ್ ಇಲ್ಲಿ? ಭಾರಿ ಪರಿಸ್ಥಿತಿಯಾಗಿ ಸಹ ಇದು ಕೌನ್ಸಿಲರಿಗೆ ಒಂದು ಸ್ವಲ್ಪ ಹೇಳಿದ್ದೀನಲ್ಲ, ಒಂದು ಸ್ವಲ್ಪ ರಿಪೇರಿ ಮಾಡಿಸ್ರಿ ಸರ್ ದಯವಿಟ್ಟು. ಇದು 2ನೇ ಸತಿ ಹಿಂಗೆ ಆಗಿರೋದು ಸರ್. ಅವಾಗ ಒಂದು ಸತಿ ಆಗಿತ್ತು ಸರ್, ಅಷ್ಟು ನೀರು ನುಗ್ಗಿದ್ದಿಲ್ಲ. ಆದರೆ ಈ ಸತಿ ಭಾಳ ನೀರು ನುಗ್ಗಿ ಭಾಳ ಅನಾಹುತ ಆಗ್ಬಿಟ್ಟದ ಸರ್. ಭಾಳ ಫಜೀತಿ ಆಗ್ಬಿಟ್ಟ ಸರ್. ದಯವಿಟ್ಟು ನಮಗೆ ಇದು ಮಾಡಿಸ್ಕೊಡ್ರಿ ಸರ್. ಮತ್ತೆ ನೀರು ಬರಲಿಲ್ದಂಗೆ ವ್ಯವಸ್ಥೆ ಮಾಡಿಕೊಡ್ರಿ ಸರ್.